ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಮೂರು ನಂಬರ್ ಕೊಟ್ಟಿದ್ದಾನೆ. 6231, 6321, 3621 ಅಂದ್ಬಿಟ್ಟು ಮೂರು ನಂಬರ್ ಕೊಟ್ಟಿದ್ದಾನೆ. ಮೂರು ನಂಬರ್ ಕೊಟ್ಬಿಟ್ಟು ಅದರಲ್ಲಿ ನಂಬರ್ 3ದು ಫೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂತೆ. ಅದಾದ್ಮೇಲೆ ಅದ್ರ ಸಮ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಆಯ್ತಾ? ನಂಬರ್ 3ದು ಫೇಸ್ ವ್ಯಾಲ್ಯೂ, ಮೂರು ನಂಬರಲ್ಲೂ ನಂಬರ್ 3ದು ಫೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಾದ್ಮೇಲೆ ಅದ್ರ ಸಮ್ನ ಫೈಂಡ್ ಔಟ್ ಮಾಡಬೇಕು. ಆಯ್ತಾ? ನೀವೇನಾದ್ರು ತುಂಬಾ ಫಾಸ್ಟ್ ಆಗಿದ್ರೆ ಡೈರೆಕ್ಟಾಗಿ 3, 3, 6, 9 ಡೈರೆಕ್ಟಾಗಿ 9 ಅಂತ ಆನ್ಸರ್ ಮಾಡಿ. ಇಲ್ಲ ಅಂದ್ರೆ ಇದು ಬರ್ಕೊಳ್ಳಿ. ಇದ್ರದ್ದು ಫೇಸ್ ವ್ಯಾಲ್ಯೂ 3 ಇದೆ. ಫೇಸ್ ವ್ಯಾಲ್ಯೂ ಮುಖದಲ್ಲಿ ಏನು ಕಾಣಿಸ್ತಾ ಇದೆ ಅದ್ರ ವ್ಯಾಲ್ಯೂ. ಆಯ್ತಾ? ಪ್ಲಸ್ ಇದ್ರದ್ದು ಫೇಸ್ ವ್ಯಾಲ್ಯೂ ಏನಿದೆ 3 ಇದೆ. ಆಯ್ತಾ? ಪ್ಲಸ್ ಇದ್ರದ್ದು ಪ್ಲೇಸ್ ವ್ಯಾಲ್ಯೂ 3 ಇದೆ. ಅವನು ಸಮ್ ಮಾಡಿ ಅಂತ ಕೇಳಿದ್ದಾನೆ. ಸಮ್ ಮಾಡಿ ಅಂದರೆ ಸಮ್ ಮಾಡಿ. 3 + 3 + 3 ಏನಾಗುತ್ತೆ? 9 ಆಗುತ್ತೆ. ಆಯ್ತಾ? ನಂಬರ್ 3ದು ಮೂರು ನಂಬರಲ್ಲಿ ಫೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. 3 ಬರುತ್ತೆ. ಅದು ಸಮ್ ಫೈಂಡ್ ಔಟ್ ಮಾಡಿದ್ರೆ 9 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 11ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೇಳಿದ್ದೇನೆ ಅಂದರೆ 3 ಡಿಜಿಟ್ ಲಾರ್ಜೆಸ್ಟ್ ನಂಬರ್. 3 ಡಿಜಿಟ್ ಲಾರ್ಜೆಸ್ಟ್ ನಂಬರು ಕನ್ನಡದಲ್ಲಿ 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ, ಅದನ್ನು ಫೈಂಡ್ ಔಟ್ ಮಾಡಿ. ಅದಾದಮೇಲೆ 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್. 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದ್ರೆ 3 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ. ಇದನ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಫೈಂಡ್ ಔಟ್ ಮಾಡ್ಬಿಟ್ಟು ಇವೆರಡದ್ದು ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂತೆ. ಡಿಫರೆನ್ಸ್ ಅಂದ್ರೆ ಮೈನಸ್, ಕನ್ನಡದಲ್ಲಿ ವ್ಯತ್ಯಾಸ ಅಂತಾರೆ. ಅದನ್ನ ಜಸ್ಟ್ ಮೈನಸ್ ಮಾಡಿ. ಆಯ್ತಾ? 3 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಏನ್ ಮಾಡಿ ಗೊತ್ತಾ? ಸಿಂಪಲ್ ಆಗಿ ಟೆಕ್ನಿಕ್ ಯೂಸ್ ಮಾಡಿ. 0 0 ಅಂತ ಬರ್ಕೊಬಿಡಿ. 3 ಡಿಜಿಟ್ ಲಾರ್ಜೆಸ್ಟ್ 0 0 ಅಂತ ಬರ್ಕೊಳ್ಳಿ. ಆಯ್ತಾ? ನೋಡಿ 0 1 2 3 4 5 6 7 8 9. ಆಯ್ತಾ? 3 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಅಂದ ತಕ್ಷಣ 3 0 ಬರ್ಕೊಳ್ಳಿ. 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 3 ಅಂಕಿಗಳ ಅತಿ ಚಿಕ್ಕ ಅಂತ ಹೇಳಿದ ತಕ್ಷಣ 3 0 ಬರ್ಕೊಳ್ಳಿ. ಆಯ್ತಾ? 3ನೇ ಕ್ಲಾಸ್ ಮಕ್ಕಳಾಗಿ ಇರೋದ್ರಿಂದ ನಾನು ಇನ್ನ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಯ್ತಾ? 3 ಡಿಜಿಟ್ ಲಾರ್ಜೆಸ್ಟ್ ಅಂದ್ರೆ 3 0, 3 ಡಿಜಿಟ್ ಸ್ಮಾಲೆಸ್ಟ್ ಅಂದ್ರೆ 3 0 ಬರ್ಕೊಳ್ಳಿ. ಆಯ್ತಾ? ಈಗ ಫಸ್ಟ್ 3 ಡಿಜಿಟ್ ಲಾರ್ಜೆಸ್ಟ್, 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ. ಆಯ್ತಾ? ಲಾರ್ಜೆಸ್ಟ್ ನಂಬರ್ ಯಾವ್ದಿದೆ ಇದರಲ್ಲಿ? ಲಾರ್ಜೆಸ್ಟ್ ನಂಬರು 9 ಇದೆ. ಇದಲ್ವಾ ಅತ್ಯಂತ ದೊಡ್ಡ ನಂಬರು? 9 ಇದೆ. ಇದನ್ನ 9 ಮಾಡಿ. 9 9 9 ಮಾಡಿ. ಮುಗೀತು. 3 ಡಿಜಿಟ್ ಲಾರ್ಜೆಸ್ಟ್ ನಂಬರು 999 ಆಯಿತು. ಆಯ್ತಾ? ನೆಕ್ಸ್ಟ್ 3 ಡಿಜಿಟ್ ಸ್ಮಾಲೆಸ್ಟ್ ನಂಬರು. ಆಯ್ತಾ? 3 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು? ಸ್ಮಾಲೆಸ್ಟ್ ನಂಬರ್ ಅಂದ್ರೆ 0 ಇದೆ. 0 0 0. ಆಯ್ತಾ? 0 ಇದ್ರೆ ವ್ಯಾಲ್ಯೂ ಇರಲ್ಲ. ಅದಕ್ಕೆ ಏನು ಮಾಡಿ? ಫಸ್ಟ್ ಡಿಜಿಟ್ನ 1 ಮಾಡ್ಕೊಳ್ಳಿ. ಫಸ್ಟ್ ಡಿಜಿಟ್ ಇದೆಯಲ್ಲ, ಫಸ್ಟ್ ಡಿಜಿಟ್ನ 1 ಮಾಡ್ಕೊಳ್ಳಿ. ಆಯ್ತಾ? ಇದು 3 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಆಗುತ್ತೆ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಆಗುತ್ತೆ. ಇದು 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. 3 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಆಗುತ್ತೆ. ಅವ್ನು ಕೇಳಿರೋದು ವ್ಯತ್ಯಾಸ, ಡಿಫ್ರೆನ್ಸ್ ಕೇಳಿದ್ದಾನೆ. ಡಿಫ್ರೆನ್ಸ್ ಅಂದ್ರೆ ಡಿಫ್ರೆನ್ಸ್ ಅಥವಾ ಕನ್ನಡದಲ್ಲಿ ವ್ಯತ್ಯಾಸ. ಆಯ್ತಾ? ಮೈನಸ್ ಮಾಡಿ. 9ಅಲ್ಲಿ 0 ಮೈನಸ್ ಮಾಡಿದ್ರೆ 9, 9ಅಲ್ಲಿ 0 ಮೈನಸ್ ಮಾಡಿದ್ರೆ 9, 9ಅಲ್ಲಿ 1ನ ಮೈನಸ್ ಮಾಡಿದ್ರೆ 8 ಬಂತು. 899 ಬಂತು. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ನೋಡಿ ಮಕ್ಕಳೇ, ಅದರಲ್ಲೂ ಕನ್ನಡ ಮೀಡಿಯಂ ಮಕ್ಕಳು ಮತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ರೂರಲ್ ಮಕ್ಕಳು, ನೀವೇನು ಮಾಡಿ ಗೊತ್ತಾ? ನಾನು ಏನಕ್ಕೆ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಪಾಠ ಮಾಡ್ತಾ ಇದ್ದೀನಿ ಅಂದರೆ, ಮುಂದೆ ಫ್ಯೂಚರ್ ಇರೋದು ಮ್ಯಾಥ್ಸು ಮತ್ತು ಸೈನ್ಸ್ಗೆ ಫ್ಯೂಚರ್ ಇರೋದು ಇಂಗ್ಲೀಷಲ್ಲಿ. ಅದಕ್ಕೋಸ್ಕರ ಮ್ಯಾಥ್ಸು ಮತ್ತು ಸೈನ್ಸ್ನ ಕಂಪಲ್ಸರಿ ಇಂಗ್ಲೀಷಲ್ಲಿ ಕಲ್ತ್ಕೊಳ್ಳಿ. ಅದಕ್ಕೋಸ್ಕರ ನಾನು 2 ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಬರೆದು ಪಾಠ ಮಾಡ್ತಾ ಇರೋದು. ಆಯಿತಾ? ನೀವು ನವೋದಯ ಪಾಸ್ ಆಗ್ತಿರೋ ಪಾಸ್ ಆಗಲ್ವೋ ಅದು ಸೆಕೆಂಡರಿ. ಆಯಿತಾ? ಫಸ್ಟ್ ನೀವೇನು ಮಾಡ್ಕೋಬೇಕು? ಇದೆಲ್ಲ ನೀಟಾಗಿ ಕಲ್ತ್ಕೋಬೇಕು. 3 ಡಿಜಿಟ್ ಲಾರ್ಜೆಸ್ಟ್ ನಂಬರ್, 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, ಕನ್ನಡ ಮೀಡಿಯಂ ಮಕ್ಕಳು. ಆಯಿತಾ? ಇದೆಲ್ಲ ವಿತ್ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಆಗಲೇ ನೀವು ಪಾಠ ಕೇಳೋದಕ್ಕೆ ನಾನು ಪಾಠ ಮಾಡ್ತೀವಿ, ಎರಡೂ ಸಾರ್ಥಕ ಆಗುತ್ತೆ. 3 ಡಿಜಿಟ್ DIGIT ಈ ಥರ ಬರಿಬೇಕಾದ್ರೆ ಹೇಳ್ಕೊಂಡು ಬರಬೇಕು. DIGIT ಡಿಜಿಟ್, ಲಾರ್ಜೆಸ್ಟ್ LARGEST ಲಾರ್ಜೆಸ್ಟ್, ಸ್ಮಾಲೆಸ್ಟ್ SMA ಸ್ಮಾ, LLEST ಸ್ಮಾಲೆಸ್ಟ್. ಆಯಿತಾ? ಈ ರೀತಿ ಪ್ರತಿಯೊಂದು ವರ್ಡ್, ಇಂಗ್ಲೀಷ್ ವರ್ಡ್ ಇದೆಯಲ್ಲ, ಅದನ್ನು ಸ್ಪೆಲ್ಲಿಂಗ್ ಸಮೇತ ಪ್ರಾಕ್ಟೀಸ್ ಮಾಡಿದ್ರೆ ನನಗೆ ನಾನು ಪಾಠ ಮಾಡಿದ್ದು ಸಾರ್ಥಕ ಅಂತ ಅನ್ಸುತ್ತೆ. ಆಯ್ತಾ? ನೀವು ಪಾಠ ಕೇಳಿದ್ದು ಸಾರ್ಥಕ ಆಗುತ್ತೆ, ನಾನು ಪಾಠ ಮಾಡಿದ್ದು ಸಾರ್ಥಕ ಅಂತ ಅನ್ಸುತ್ತೆ. ಅದರಿಂದ ನೀವು ಕನ್ನಡ ಮೀಡಿಯಂ ಮಕ್ಕಳು, ರೂರಲ್ ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಆಯ್ತಾ, ತಪ್ಪದಂತೆ ಇದನ್ನೆಲ್ಲ ಕಲ್ತ್ಕೊಳ್ಳಿ. ಇದು ಇಂಗ್ಲೀಷಲ್ಲಿ ಏನೇನಿದೆ ವರ್ಡ್ಸ್ ಎಲ್ಲ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡಿ, ವಿತ್ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿ. ಆಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 12ಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ನು ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಈ ರೀತಿ 4 ನಂಬರ್ ಕೊಟ್ಟಿದ್ದಾನೆ. 4 ನಂಬರ್ 1057. ಆಯ್ತಾ? ಈ ರೀತಿ 4 ನಂಬರ್ ಕೊಟ್ಬಿಟ್ಟು ಇದನ್ನ ಯೂಸ್ ಮಾಡಿಕೊಂಡು, ಇದನ್ನ ಉಪಯೋಗಿಸ್ಕೊಂಡು 4 ಡಿಜಿಟ್ ಲಾರ್ಜೆಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡ್ಬೇಕಂತ. ಅಂದರೆ 4 ಡಿಜಿಟ್ ಲಾರ್ಜೆಸ್ಟ್ ನಂಬರ್ನ ನಾವು ಫಾರ್ಮ್ ಮಾಡಬೇಕು. 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆಗಳನ್ನ ರಚಿಸ್ಬೇಕಂತೆ. ಆಯ್ತಾ? ಅತಿ ದೊಡ್ಡ ಸಂಖ್ಯೆ ಅಂದ ತಕ್ಷಣ ಏನು ಮಾಡ್ಕೊಳ್ಳಿ? ಫಸ್ಟ್ ಲಾರ್ಜೆಸ್ಟ್ ನಂಬರ್ ಯಾವುದಿದೆ? 7 ಇದೆ. 7 ಬರ್ಕೊಳ್ಳಿ.
ಅದಾದಮೇಲೆ ನೆಕ್ಸ್ಟ್ ಲಾರ್ಜೆಸ್ಟ್, ನೆಕ್ಸ್ಟ್ ದೊಡ್ಡದು 5 ಇದೆ, 5 ಬರ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಲಾರ್ಜೆಸ್ಟ್, ನೆಕ್ಸ್ಟ್ ದೊಡ್ಡದು 1 ಇದೆ, 1 ಬರ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ 0 ಇದೆ, 0 ಬರ್ಕೊಳ್ಳಿ. ಇದೇನೆ ಆಯಿತಾ. ಈ ನಂಬರ್ ಯೂಸ್ ಮಾಡಿಕೊಂಡು ಲಾರ್ಜೆಸ್ಟ್ ನಂಬರ್ ಅಥವಾ ಅತಿ ದೊಡ್ಡ ಸಂಖ್ಯೆನ ಬರೀರಿ ಅಂದರೆ ಈ ರೀತಿ ಬರುತ್ತೆ 7510. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ 0 1 2 3 0 1 2 3 ಅಂದ್ಬಿಟ್ಟು 4 ನಂಬರ್ ಕೊಟ್ಬಿಟ್ಟು ಇದನ್ನ ಯೂಸ್ ಮಾಡಿಕೊಂಡು 4 ಡಿಜಿಟ್ ಸ್ಮಾಲೆಸ್ಟ್ ಈವನ್ ನಂಬರ್, ಆಯ್ತಾ. 4 ಡಿಜಿಟ್ ಸ್ಮಾಲೆಸ್ಟ್ ಈವನ್ ನಂಬರ್, ಕನ್ನಡದಲ್ಲಿ 4 ಅಂಕಿಯ ಅತಿ ಚಿಕ್ಕ ಸಮ ಸಂಖ್ಯೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಆಯ್ತಾ. ಆಯ್ತಾ, ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಸ್ಮಾಲೆಸ್ಟ್ ನಂಬರ್ ಅಲ್ವಾ ಕೇಳಿರೋದು. ಸ್ಮಾಲೆಸ್ಟ್ ಅಂದರೆ ಯಾವುದು? ಸ್ಮಾಲೆಸ್ಟ್ ಅಂದರೆ ಇದೇನೆ. ಫಸ್ಟು 0 ಬರುತ್ತೆ, ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಫಸ್ಟ್ 0 ಬರ್ಕೊಳ್ಳಿ, ಅದಾದಮೇಲೆ 1 ಬರುತ್ತೆ, ಅದಾದಮೇಲೆ 2 ಬರುತ್ತೆ, ಅದಾದಮೇಲೆ 3 ಬರುತ್ತೆ. ಸ್ಮಾಲೆಸ್ಟ್ ನಂಬರ್, ಆಯಿತಾ. ಅತ್ಯಂತ ಚಿಕ್ಕದು 0, ಅದಾದಮೇಲೆ 1 2 3 ಆಗುತ್ತೆ, ಆಯಿತಾ. ನೋಡಿ 4 ಡಿಜಿಟ್ ನಂಬರ್ ಅಲ್ವಾ ಕೇಳೋದು. 4 ಡಿಜಿಟ್ ನಂಬರ್ ಅಂದರೆ ನೋಡಿ, ಮುಂದೆ 0 ಇದ್ರೆ ಲೆಕ್ಕಕ್ಕೆ ಬರಲ್ಲ. ಮುಂದೆ 0 ಇದ್ರೆ ಇದನ್ನು ಕೌಂಟ್ ಮಾಡಲ್ಲ. ಇದನ್ನು ಓದೋರು ಹೆಂಗೆ ಹೇಳ್ತೀವಿ ನಾವು? 123. ನಾವೇನು ಈ ಥರ ಏನಾರ ಬರ್ದು ಯಾರ್ಯಾರ ಕೊಟ್ರೆ ಅಂಗಡಿಗೆ ಅಥವಾ ಚೆಕ್ಕು ಏನಾರ ಕೊಟ್ರೆ ಬರೀ 123 ರೂಪಾಯಿ ಕೊಡ್ತಾರೆ. ಸೊ ಇದು 4 ಡಿಜಿಟ್ ಆಗಲ್ಲ, ಇದಕ್ಕೆ ವ್ಯಾಲ್ಯೂ ಇರಲ್ಲ. ಅದಕ್ಕೆ ಏನು ಮಾಡಿ ಅಂದರೆ 0ನ ಇಲ್ಲಿಗೆ, 0ನ ಈ ಕಡೆ, 1ನ ಈ ಕಡೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಇವೆರಡನ್ನೂ ಇಂಟರ್ಚೇಂಜ್ ಮಾಡ್ಕೊಳ್ಳಿ, ಆಯ್ತಾ. ಇವೆರಡನ್ನೂ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ 1023 ಆಗುತ್ತೆ, ಆಯ್ತಾ. ಇದು 4 ಡಿಜಿಟ್ ಸ್ಮಾಲೆಸ್ಟ್ ನಂಬರು. ಇದೇನಾಗುತ್ತೆ? ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ, ಆಯ್ತಾ. ಇದು ಆಯ್ತಾ. ಇದರಿಂದ ಇದು 4 ಡಿಜಿಟ್ ನಂಬರ್ ಅಲ್ಲ, 3 ಡಿಜಿಟ್ ಆಗುತ್ತೆ. ಮುಂದೆ 0 ಇದ್ರೆ ಲೆಕ್ಕಕ್ಕೆ ಬರಲ್ಲ. ಲೆಕ್ಕಕ್ಕೆ ಬರಲ್ಲ ಅಂದ್ರೆ ಏನು ಮಾಡ್ಬಿಡ್ತೀವಿ? ಈ ಥರ ಆಗುತ್ತೆ. ಮುಂದೆ 0 ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ, ಆಯ್ತಾ. 0 ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ, ಆಯ್ತಾ. ಅದಕ್ಕೆ ಏನು ಮಾಡಿ, ಇವೆರಡನ್ನೂ ಎಕ್ಸ್ಚೇಂಜ್ ಮಾಡಿ, ಇವೆರಡನ್ನೂ ಅದರಲ್ಲೂ ಬದಲು ಇಂಟರ್ಚೇಂಜ್ ಮಾಡಿ, ಆಗ 1023 ಆಗುತ್ತೆ. ಇದು 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ, ಆಯ್ತಾ. ಅವ್ನು ಕೇಳಿರೋದು ಸ್ಮಾಲೆಸ್ಟು ಅತಿ ಚಿಕ್ಕ ಆಯಿತು. ನೆಕ್ಸ್ಟ್ ನೋಡಿ, ಅವ್ನು ಕೇಳೋದು ಈವನ್ ನಂಬರು, ಆಯಿತಾ. ಅದಕ್ಕೆ ಮಿಸ್ಟೇಕ್ ಮಾಡ್ಕೋಬಾರ್ದು. ನೀವು ಕ್ವಶನ್ನ ಪೂರ್ತಿ ಓದಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಅವ್ನು ಕೇಳೋದು ನೆಕ್ಸ್ಟ್ ಈವನ್, ಆಯಿತಾ. ಈವನ್ ಅಂದರೆ ಏನು ಮಾಡಬೇಕು? ಲಾಸ್ಟ್ ಡಿಜಿಟ್ ಈವನ್ ನಂಬರ್ ಇರಬೇಕು. ಲಾಸ್ಟ್ ಡಿಜಿಟ್ ಈವನ್ ಅಂದರೆ ಏನು ಮಾಡಬೇಕು? ಲಾಸ್ಟ್ ಡಿಜಿಟ್ ಸಮ ಸಂಖ್ಯೆ ಬರಬೇಕು ಅಂದರೆ ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ, ಆಯಿತಾ. ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ 1032 ಆಗುತ್ತೆ, ಆಯಿತಾ. ಈವನ್ ನಂಬರ್ ಅಂತ ಕೇಳಿರೋದು, ಸಮ ಸಂಖ್ಯೆ ಅಂತ ಕೇಳಿದ್ರೆ ಲಾಸ್ಟ್ ಡಿಜಿಟ್ ಸಮ ಸಂಖ್ಯೆ ಈವನ್ ನಂಬರ್ ಇರಬೇಕು, ಆಯಿತಾ. ಸೊ 1032 ಬರುತ್ತೆ. ಇದು ನಮಗೆ ಫೈನಲ್ ಆನ್ಸರ್, ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು 1032. 3ನ ಸರಿಯಾಗಿ ಬರ್ಕೊಳ್ತೀನಿ, ಆಯಿತಾ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಆಗಿರುತ್ತೆ. ನೀವೇನಾದ್ರು ಈ ಪ್ರೊಸೀಜರ್ ಏನೋ ಫಾಲೋ ಮಾಡಿದ್ರೆ, ಆಲ್ರೆಡಿ ಹೇಳಿದ್ದೀನಿ ಸುಮಾರು ಸಲ, ನೀವೇ ಮಿಸ್ಟೇಕ್ ಮಾಡ್ತೀನಿ ಅಂತ ಹೋದ್ರೂ ಮಿಸ್ಟೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ. ಜಸ್ಟು ಈ ಪ್ರೊಸೀಜರ್ನ ಫಾಲೋ ಮಾಡಿ. ಇದೊಂದು ರೀತಿ ರೈಲ್ವೆ ಟ್ರ್ಯಾಕ್ ಇದ್ದಾಗೆ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ 4 ಡಿಜಿಟ್ ಲಾರ್ಜೆಸ್ಟು ಅಥವಾ 4 ಡಿಜಿಟ್ ಗ್ರೇಟೆಸ್ಟು, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ, 4 ಡಿಜಿಟ್ ಸ್ಮಾಲೆಸ್ಟು, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ, ಇವೆರಡನ್ನು ಫೈಂಡ್ ಔಟ್ ಮಾಡ್ಬೇಕಂತೆ. ಫೈಂಡ್ ಔಟ್ ಮಾಡಿಬಿಟ್ಟು ಇದ್ರದ್ದು ಸಮ್ ಅಂದರೆ ಮೊತ್ತನ ಫೈಂಡ್ ಔಟ್ ಮಾಡ್ಬೇಕಂತೆ, ಆಯಿತಾ. ಫಸ್ಟ್ 4 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಅಂದರೆ ಹೇಳಿದ್ನಲ್ಲ, 0 1 2 3 4 5 6 7 8 9, ಆಯಿತಾ. 4 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಅಂದರೆ 4 0 ಹಾಕೊಳ್ಳಿ. 1 2 3 4. 4 ಡಿಜಿಟ್ ಗ್ರೇಟೆಸ್ಟ್ ನಂಬರ್ 4 0 ಹಾಕೊಳ್ಳಿ. 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, ಅದಕ್ಕೂ 4 0 ಹಾಕೊಳ್ಳಿ. 1 2 3 4 0 ಹಾಕೊಳ್ಳಿ, ಆಯಿತಾ. 4 ಡಿಜಿಟ್ ಗ್ರೇಟೆಸ್ಟ್ 4 0, 4 ಡಿಜಿಟ್ ಸ್ಮಾಲೆಸ್ಟ್ 4 0 ಹಾಕೊಳ್ಳಿ. ಈಗ ಗ್ರೇಟೆಸ್ಟ್ ನಂಬರ್ ಅಂದ್ರೆ ಏನು? 0 ಇಂದ 9ವರೆಗೂ, 0 ಇಂದ 9ವರೆಗೂ ಗ್ರೇಟೆಸ್ಟ್ ನಂಬರ್ ಅಂದರೆ 9. ನಾನು ಹಿಂಗೆ ಕೇಳ್ತಾ ಇದ್ದೀನಲ್ವಾ, 0 ಇಂದ 9ವರೆಗೂ ಗ್ರೇಟೆಸ್ಟ್ ನಂಬರ್ ಯಾವುದು ಅಂತ ನೀವು ರಿಪೀಟ್ ಮಾಡ್ತಾ ಇರ್ಬೇಕು ಬಾಯಲ್ಲಿ. ಈವನ್ ನಾನು ಎಲ್ಲೋ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರ್ಬೋದು, ಆಯಿತಾ. ನಾನು ಯಾವತ್ತೋ ಪಾಠ ಮಾಡಿರ್ಬೋದು. ನಾನು ಇದನ್ನ ಪಾಠ ಮಾಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ ಅಂದರೆ 0 ಇಂದ 9ವರೆಗೂ ಗ್ರೇಟೆಸ್ಟ್ ನಂಬರ್ ಯಾವುದು ಅಂದರೆ ನೀವು ಬಾಯಲ್ಲಿ ರಿಪೀಟ್ ಮಾಡ್ತಾ ಇರಬೇಕು, 9 ಅಂತ ಹೇಳ್ತಾ ಇರಬೇಕು, ಆಯಿತಾ. ಆ ಥರ ಹೇಳ್ತಾ ಇದ್ರೆ ನೀವು ಪಾಠ ಕೇಳ್ತಾ ಇದ್ದೀರಾ ಅಂತ, ಆಯಿತಾ. 0 ಇಂದ 9ವರೆಗೂ ಗ್ರೇಟೆಸ್ಟ್ ನಂಬರ್ ಯಾವುದು? 9 ಅಂತ ಬರ್ಕೊಳ್ಳಿ, ಆಯಿತಾ. ಇದು 4 ಡಿಜಿಟ್ ಗ್ರೇಟೆಸ್ಟ್ ನಂಬರ್ ಆಯಿತು. ನೆಕ್ಸ್ಟು 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂತೆ. 0 ಇಂದ 9ವರೆಗೂ ಸ್ಮಾಲೆಸ್ಟ್ ನಂಬರ್ ಯಾವುದು? ಸ್ಮಾಲೆಸ್ಟ್ ನಂಬರ್ ಹಿಂಗಂದ ತಕ್ಷಣ ನೀವು ಬಾಯಲ್ಲಿ ಲಿಪ್ ಮೂವ್ಮೆಂಟ್ ಬರ್ತಾ ಇರಬೇಕು, 0 0 0 ಅಂತ, ಆಯಿತಾ. 0 ಇದೆ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಆಯಿತಾ. ಫಸ್ಟ್ ಡಿಜಿಟ್ ಏನು ಮಾಡಬೇಕು? ಫಸ್ಟ್ ಡಿಜಿಟು 1 ಹಾಕೋಬೇಕು. ಫಸ್ಟ್ ಡಿಜಿಟ್
0 ತೆಗೆದ್ಬಿಟ್ಟು 1 ಹಾಕೊಳ್ಳಿ ಅಷ್ಟೇ ಆಯ್ತಾ. ಇದು 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ. ಇದಕ್ಕಿಂತ ಚಿಕ್ಕ ನಂಬರ್ ಏನಾಗುತ್ತೆ, ಇದಕ್ಕಿಂತ ಚಿಕ್ಕ ನಂಬರ್ 999 ಆಗುತ್ತೆ ಆಯ್ತಾ. ಇದಕ್ಕಿಂತ ಒಂದು ನಂಬರ್ ಕಡಿಮೆ, ಇದಕ್ಕಿಂತ ಚಿಕ್ಕ ನಂಬರ್ 999 ಅಂದ್ರೆ 3 ಡಿಜಿಟ್ ಗ್ರೇಟೆಸ್ಟ್ ನಂಬರ್, 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ, 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗುತ್ತೆ ಆಯ್ತಾ. ಅವ್ನು ಕೇಳಿರೋದು 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, ಇದ್ರ ನೆಕ್ಸ್ಟ್ ನಂಬರ್ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಯ್ತಾ. ನೆಕ್ಸ್ಟ್ ಅವ್ನು ಕೇಳಿದ ಕ್ವಶನ್ ಅಲ್ಲಿ ಸಮ್ ಮಾಡಿ ಅಂತ ಕೇಳಿದಾರೆ. ಸಮ್ ಅಂದ್ರೆ ಪ್ಲಸ್ ಆಯ್ತಾ. ಸಮ್ಮು ಕನ್ನಡದಲ್ಲಿ ಮೊತ್ತ ಆಯ್ತಾ. ಕನ್ನಡ ಮೀಡಿಯಂ ಮಕ್ಕಳು, ರೂರಲ್ ಮಕ್ಕಳು ಆಲ್ರೆಡಿ ಸುಮಾರು ವರ್ಡ್ಸ್, ಇಂಗ್ಲೀಷ್ ವರ್ಡ್ ಮೈಂಡಲ್ಲಿ ಹೋಗಿ ಕೂತಿರ್ಬೇಕು. ಡಿಜಿಟ್ ಆಲ್ರೆಡಿ ಗೊತ್ತಿದೆ. ಲಾಸ್ಟ್ ಕ್ವಶನ್ ಅಲ್ಲಿ ಇದು ಮಾಡಿದೀನಿ ಅಂದ್ರೆ, ನೀವು ಪಾಠ ಕೇಳಿದ್ದೀರಾ ಅಂದ್ರೆ ಈ ಕ್ವಶನ್ ಅಲ್ಲಿ ನೀವೇ ಡೈರೆಕ್ಟ್ ಆಗಿ ಕನ್ನಡ ಬಿಟ್ಬಿಟ್ಟು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಡಿಜಿಟ್ ಅಂತ. ಲಾಸ್ಟ್ ಕ್ವಶನ್ ಅಲ್ಲಿ ಲಾರ್ಜೆಸ್ಟ್ ಅನ್ನೋ ವರ್ಡ್ ಯೂಸ್ ಮಾಡಿದೆ, ಇಲ್ಲಿ ಗ್ರೇಟೆಸ್ಟ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದೀನಿ. ಎರಡು ಒಂದೇ, ಲಾರ್ಜೆಸ್ಟ್ ಗ್ರೇಟೆಸ್ಟ್ ಎರಡು ಒಂದೇ, ವಿತ್ ಸ್ಪೆಲ್ಲಿಂಗ್ ನೀವು ಕಲ್ತಿರ್ಬೇಕು ಆಯ್ತಾ. ಲಾಸ್ಟ್ ಕ್ವಶನ್ ಅಲ್ಲಿ ಡಿಫರೆನ್ಸ್ ಅನ್ನೋ ವರ್ಡ್ ಯೂಸ್ ಮಾಡಿದೆ, ಇದರಲ್ಲಿ ಸಮ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದೆ, SUM ಸಮ್. ಇದೆಲ್ಲ ಡೈರೆಕ್ಟ್ ಬಂದಿರ್ಬೇಕು. ಸಮ್ ಅಂದ್ರೆ ಮೊತ್ತ, ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ, ಇದೆಲ್ಲ ಮೈಂಡಲ್ಲಿ ಕೂತಿರ್ಬೇಕು ಆಯ್ತಾ. ಇಂಗ್ಲೀಷ್ ಆಟೋಮೆಟಿಕ್ ಆಗಿ ಕಲ್ತ್ಕೊಬಿಡ್ತೀರಾ ನೀವು ಆಯ್ತಾ. ಸಮ್ ಕೇಳಿದ್ದೇನೆ ಪ್ಲಸ್ ಮಾಡಿ, 9 9 9 9 ಪ್ಲಸ್ 1 10, 10999. 10999 ಅಂದ್ರೆ ಏನಾಗುತ್ತೆ, ಆಪ್ಷನ್ ಏನಾಗುತ್ತೆ, ಆಪ್ಷನ್ ಬಿ ಆಯ್ತಾ. ಆಪ್ಷನ್ ಬಿ ಆಯ್ತಾ. ಆನ್ಸರ್ ಪಕ್ಕ ಬರಿಬಾರ್ದು, ಯಾಕಂದ್ರೆ ಕೆಲವೊಂದು ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಬಿಡ್ತೀರಾ. ಇಲ್ಲಿ ಬರಿತೀನಿ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಅಲ್ಲಿ ಈ ರೀತಿ 5 ಡಿಜಿಟ್ ನಂಬರ್ ಕೊಟ್ಟಿದ್ದಾನೆ, 0 2 5 6 8 ಅಂದ್ಬಿಟ್ಟು 5 ಡಿಜಿಟ್ ನಂಬರ್ ಕೊಟ್ಟಿದ್ದಾನೆ. ಈ ರೀತಿ 5 ಡಿಜಿಟ್ ನಂಬರ್ ಕೊಟ್ಬಿಟ್ಟು ಅವನು 5 ಡಿಜಿಟ್ ಲಾರ್ಜೆಸ್ಟ್ ನಂಬರು ಅಥವಾ ಗ್ರೇಟೆಸ್ಟ್ ನಂಬರು ಅದನ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಇದನ್ನ ಯೂಸ್ ಮಾಡ್ಕೊಂಡು 5 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಬರೀಬೇಕಂತೆ, ಮತ್ತೆ ಇದನ್ನ ಯೂಸ್ ಮಾಡ್ಕೊಂಡು 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಬರೀಬೇಕಂತೆ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆನ ಬರ್ದ್ಬಿಟ್ಟು ಅದ್ರ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂತೆ. ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸನ ಫೈಂಡ್ ಔಟ್ ಮಾಡ್ಬೇಕಂತೆ ಆಯ್ತಾ. ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ. ಫಸ್ಟ್ ಲಾರ್ಜೆಸ್ಟ್ 5 ಡಿಜಿಟ್ ಲಾರ್ಜೆಸ್ಟ್ ಆಯ್ತಾ. ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು, 8 ಬರ್ಕೊಳ್ಳಿ. ನೆಕ್ಸ್ಟು ಇದಕ್ಕಿಂತ ಇದಾದ್ಮೇಲೆ ನೆಕ್ಸ್ಟು ಗ್ರೇಟೆಸ್ಟ್ ನಂಬರು 6. ಅದಾದ್ಮೇಲೆ ನೆಕ್ಸ್ಟ್ ಗ್ರೇಟೆಸ್ಟ್ ನಂಬರು 5. ನೆಕ್ಸ್ಟ್ ಗ್ರೇಟೆಸ್ಟ್ ನಂಬರು 2. ನೆಕ್ಸ್ಟು ಉಳಿದಿರೋ 0 ಬರ್ಕೊಳ್ಳಿ. ನೆಕ್ಸ್ಟು 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂತೆ. 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ 5 ಅಂಕಿ ಅತಿ ಚಿಕ್ಕ ಸಂಖ್ಯೆ. ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು, 0. ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕು ನೀವು, 0. ನೆಕ್ಸ್ಟು ಚಿಕ್ಕ ಸಂಖ್ಯೆ 2. ನೆಕ್ಸ್ಟು ಚಿಕ್ಕ ಸಂಖ್ಯೆ 5. ನೆಕ್ಸ್ಟು 6. ನೆಕ್ಸ್ಟು 8 ಆಯ್ತಾ. ಇಲ್ಲಿ ನೋಡಿ, ಮುಂದೆ 0 ಇದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಆಯ್ತಾ. ಇದನ್ನ ಏನಂತ ಓದ್ತಾರೆ ಅಂದ್ರೆ 2 5 6 8 ಅಂತ ಓದ್ತಾರೆ. ಮುಂದೆ 0 ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ, ಅದಕ್ಕೆ ಮರ್ಯಾದೆ ಇರಲ್ಲ 0ಗೆ. ಅದಕ್ಕೆ ಏನ್ ಮಾಡಿ ಅಂದ್ರೆ ನೋಡಿ, 0 2 5 6 8 ಇದೆಲ್ಲ, ಇದನ್ನೇನಾರ ಚೆಕ್ಕಲ್ಲಿ ಬರೆದು ಕೊಟ್ರೆ ನಿಮ್ಗೆ 2 5 6 8 ಅಂದ್ರೆ 2568 ರೂಪಾಯಿ ಕೊಡ್ತಾರೆ ಆಯ್ತಾ. 0 ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಅಂಗಡಿಲಿ ಏನಾರ ಕೊಟ್ರೆ ಇಷ್ಟು ದುಡ್ಡು ಕೊಡಿ ಅಂದ್ರೆ ನಿಮ್ಗೆ 2 5 6 8 ಅಷ್ಟೇ ಮಾತ್ರ ಕೊಡೋದು. ಅದಕ್ಕೆ ಏನ್ ಮಾಡಿ ಅಂದ್ರೆ ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ, ಇದನ್ನ ಇಲ್ಲಿಗೆ ಇದನ್ನ ಇಲ್ಲಿಗೆ ಹಾಕೊಳ್ಳಿ, ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ ಬರ್ಕೊಳ್ಳಿ. 2ನ ಇಲ್ಲಿ ಆಯ್ತಾ, 2ನ ಇಲ್ಲಿ ಬರ್ಕೊಳ್ಳಿ, 0ನ ಇಲ್ಲಿ ಬರ್ಕೊಳ್ಳಿ ಆಯ್ತಾ. ಈಗ ನೋಡಿ, ಈಗ ಎಷ್ಟಾಯ್ತು ಇದು, 20,568 ಆಯ್ತು, 20,568 ಆಯ್ತು ಆಯ್ತಾ. ಈಗ ಅವ್ನು ಕೇಳಿರೋದು ಡಿಫರೆನ್ಸ್ ಆಯ್ತಾ, DIFFERENC ಡಿಫರೆನ್ಸ್ ಅಂದ್ರೆ ಕನ್ನಡದಲ್ಲಿ ವ್ಯತ್ಯಾಸ. ಕನ್ನಡ ಮೀಡಿಯಂ ಮಕ್ಕಳು ತಲೆಯಲ್ಲಿ ಹೋಗಿ ಕೂತ್ಕೊಬಿಟ್ಟಿರ್ಬೇಕು. DIFFERENC ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ. ಅದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ DIFFERENC ಡಿಫರೆನ್ಸ್. ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು 10 ಸಲ ಹಿಂಗೆ. DIFFERENCE ಆಯ್ತಾ. ಪ್ರತಿ ಸಲನೂ ಹಿಂಗೆ ಬರಬೇಕು, DIFFERENC ಡಿಫರೆನ್ಸ್. DIFFERENC ಡಿಫರೆನ್ಸ್ ಇದು 10 ಸಲ ಗಾಳಿಲೇ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮೈಂಡಲ್ಲಿ ಹೋಗಿ ಕೂತ್ಕೊಬಿಟ್ಟಿರುತ್ತೆ, ಮೈಂಡಲ್ಲಿ ಹೋಗಿ ಇಂಪ್ರಿಂಟ್ ಆಗಿಬಿಟ್ಟಿರುತ್ತೆ ಆಯ್ತಾ. ಸೊ ಈ ಕ್ವಶನ್ ಇದನ್ನ ಕಲ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್ ಡೈರೆಕ್ಟ್ ಆಗಿ ಇದನ್ನ ಓದ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ನೀವು, ಕನ್ನಡ ಮೀಡಿಯಂ ಮಕ್ಕಳು, ರೂರಲ್ ಮಕ್ಕಳು ಮತ್ತೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಆಯ್ತಾ. ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ. ಇದೇನಾಗುತ್ತೆ 0, ಇದನ್ನ 10 ಮಾಡ್ಕೊ, 10ರಲ್ಲಿ 8 ಕಳೆದ್ರೆ 2
ಇದೇನಾಗುತ್ತೆ 1 ಆಗಿರುತ್ತೆ, 11 ಆಗುತ್ತೆ. 11ರಲ್ಲಿ 6 ಕಳೆದ್ರೆ ಎಷ್ಟು? 4 1 5, 4 1 5. ಇದೇನಾಗುತ್ತೆ 4 ಆಗಿರುತ್ತೆ. ಆ ಕಡೆ ಒಂದು ಕ್ಯಾರೆಟ್ ಅಂದರೆ 14, 14ರಲ್ಲಿ 5 ತೆಗೆದ್ರೆ 9, ಇದು 5 ಆಗಿರುತ್ತೆ. 5 0 ಅಂದರೆ 5, 8ರಲ್ಲಿ 2 ಕಳೆದ್ರೆ 6, 65,952. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಆಯಿತಾ? ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಥ್ಸಲ್ಲಿ ಆಲ್ರೆಡಿ ರೂಲ್ ಹೇಳಿದ್ನಲ್ಲ, ಮ್ಯಾಥಮೆಟಿಕ್ಸಲ್ಲಿ ನೀವೇನಾದ್ರು ಮಾಸ್ಟರ್ ಪೀಸ್ ಆಗಬೇಕು ಅಂದರೆ ಫಸ್ಟ್ ಕ್ವಶನ್ನ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಸೆಕೆಂಡ್ ಕ್ವಶನ್ಗೆ ಹೋಗಬೇಕು. ಸೆಕೆಂಡ್ ಕ್ವಶನ್ನು ಕಂಪ್ಲೀಟಾಗಿ ಅರ್ಥ ಆದಮೇಲೆ ಮೂರನೇ ಕ್ವಶನ್ಗೆ ಹೋಗಬೇಕು. ಮೂರನೇ ಕ್ವಶನ್ನು ಕಂಪ್ಲೀಟಾಗಿ ಅರ್ಥ ಆದಮೇಲೆ ನಾಲ್ಕನೇ ಕ್ವಶನ್ಗೆ ಹೋಗಬೇಕು. ಈ ಪ್ರೊಸೀಜರ್ನ ಫಾಲೋ ಮಾಡಿ. ಸುಮ್ಮನೆ ವಿಡಿಯೋದಲ್ಲಿ ಪಾಠ ಮಾಡಿದ್ದೀನಿ ಅಂದ್ಬಿಟ್ಟು ದಿನಕ್ಕೆ 10 ಲೆಕ್ಕ 50 ಲೆಕ್ಕ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಆಯಿತಾ? ಈ ಥರ ಮಾಡೋದು ಜಸ್ಟ್ ಇಲ್ಲಿರೋದು ನಾನು ಕಾಪಿ ಮಾಡ್ಕೋತೀರಾ. ಪುನಃ ಎಕ್ಸಾಮ್ ಅಂದ್ರೆ ಏನು ಮಾಡ್ತೀರಾ? ಪ್ರಾಕ್ಟೀಸ್ ಮಾಡಿ ಅಂತ ಬಿಟ್ಟರೆ ಆ ನೋಟ್ಸಲ್ಲಿ ಇರೋದು ರಫ್ ನೋಟು ಕಾಪಿ ಮಾಡ್ತೀರಾ. ಜಸ್ಟ್ ಈ ರೀತಿ ಕಾಪಿ ಮಾಡ್ಕೊಂಡು ಹೋಗ್ತಾರೆ. ಎಕ್ಸಾಮಲ್ಲಿ ಸಕ್ಸಸ್ಫುಲ್ ಆಗಲ್ಲ. ಅದಕ್ಕೆ ಏನು ಮಾಡಿ, ಫಸ್ಟ್ ಕ್ವಶನ್ ಕಂಪ್ಲೀಟಾಗಿ ಅರ್ಥ ಆದಮೇಲೆ ಸೆಕೆಂಡ್ ಕ್ವಶನ್ಗೆ ಹೋಗಿ, ಸೆಕೆಂಡ್ ಕ್ವಶನ್ ಕಂಪ್ಲೀಟಾಗಿ ಅರ್ಥ ಆದಮೇಲೆ ಮೂರನೇ ಕ್ವಶನ್ಗೆ ಹೋಗಿ. ಜಸ್ಟ್ ಈ ಫಾರ್ಮುಲಾ ಫಾಲೋ ಮಾಡಿ 100% ಮ್ಯಾಥಮೆಟಿಕ್ಸಲ್ಲಿ ಮಾಸ್ಟರ್ ಪೀಸ್ ಆಗ್ತೀರಾ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾನೆ. ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಇದರಲ್ಲಿ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ದಾನೆ. ಆಯ್ತಾ? ಅಥವಾ ಕನ್ನಡದಲ್ಲಿ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಎಲ್ಲ ನಿಮ್ಗೆ ಅನ್ಸುತ್ತೆ ಇದೆಲ್ಲ 4 ಡಿಜಿಟು ಅಲ್ಲ. ನೋಡಿ 0001 ಅಂತ ಐತೆ. ಆಯ್ತಾ? 001 ಅಂದರೆ 1 ರೂಪಾಯಿ ಅಂತ. ನೋಡಿ, 1 ಮುಂದೆ ಎಷ್ಟೇ 0 ಇರಲಿ, 1 ಮುಂದೆ ಎಷ್ಟೇ 0 ಇದ್ರೆ ಅವೆಲ್ಲ ಲೆಕ್ಕಕ್ಕೆ ಬರಲ್ಲ. ಆಯ್ತಾ? 0001 ಅಂದರೆ 1 ರೂಪಾಯಿ ಅಂತ. ಆಯ್ತಾ? ಇದೇನಾಗುತ್ತೆ? ಸಿಂಗಲ್ ಡಿಜಿಟ್ ಆಗುತ್ತೆ. ಸಿಂಗಲ್ ಡಿಜಿಟ್, ಇದ್ರ ವ್ಯಾಲ್ಯೂ 1 ರೂಪಾಯಿ. ಆಯ್ತಾ? ಅದೇ ರೀತಿ ನೋಡಿ 0010 ಅಂತ ಐತೆ. ಆಯ್ತಾ? 1 ಹಿಂದೆ ಎಷ್ಟೇ 0 ಇರಲಿ, ಅದಕ್ಕೆ ನೋಡಿ 1 ಮುಂದೆ, ಆಯ್ತಾ, 1 ಮುಂದೆ ಎಷ್ಟೇ 0 ಇದೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. 0010 ಅಂದರೆ ಇದ್ರ ವ್ಯಾಲ್ಯೂ 10 ರೂಪಾಯಿ ಅಂತ. ಇದ್ರ ವ್ಯಾಲ್ಯೂ 10 ರೂಪಾಯಿ ಅಂತ. ಇದು 2 ಡಿಜಿಟ್ ನಂಬರು, ಇದು ಸಿಂಗಲ್ ಡಿಜಿಟ್ ನಂಬರು. ಉಳಿದಿರೋದು 4 ಡಿಜಿಟ್ ನಂಬರು, ಇದು ಮತ್ತೆ ಇದು. ನೋಡಿ, ಇದು 1001 ರೂಪಾಯಿ. 1000 ರೂಪಾಯಿ ಪ್ಲಸ್ 1 ರೂಪಾಯಿ 1001 ರೂಪಾಯಿ. ಇದು 1000 ರೂಪಾಯಿ. ಅಂದರೆ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂದರೆ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ 1000. ಆಯಿತಾ? 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ ಆಪ್ಷನ್ ಡಿ, ಅದು 1000 ಆಗುತ್ತೆ. ಆಯಿತಾ? ಮತ್ತು ನಾವು ಆಲ್ರೆಡಿ ಮಾಡಿದ್ವಿ ಸುಮಾರು ಲೆಕ್ಕದಲ್ಲಿ. 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ ಏನು ಮಾಡ್ಕೋತೀವಿ ನಾವು? ಏನು ಬರ್ಕೋತೀವಿ? ಈಗ 1 2 3 4 0 ಹಾಕೋತೀವಿ. 4 0 ಹಾಕ್ಕೊಂಡು ಸ್ಮಾಲೆಸ್ಟ್ ನಂಬರ್ ಆದರೆ ಫಸ್ಟ್ 1ಗೆ ಫಸ್ಟ್ 0 ತೆಗೆದ್ಬಿಟ್ಟು 1 ಅಂತ ಆಗುತ್ತೆ. ಇದು 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್. ಆಯಿತಾ? ಸೊ ಇದಕ್ಕಿಂತ ಚಿಕ್ಕದು ಅಂದ್ರೆ ಏನಾಗುತ್ತೆ? ಇದಕ್ಕಿಂತ ಚಿಕ್ಕ ನಂಬರ್ ಅಂದರೆ 999 ಆಗುತ್ತೆ. 999. ಇದೇನಾದ್ರು 3 ಡಿಜಿಟ್ ಹೈಯೆಸ್ಟ್ ನಂಬರ್ ಆಗುತ್ತೆ. ಸೊ ಜಸ್ಟ್ ಈ ಪ್ರೊಸೀಜರ್ ಯೂಸ್ ಮಾಡ್ಕೊಂಡು ಫಾಲೋ ಮಾಡಿ. ನಿಮಗೆ ಖಂಡಿತ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಲ್ಲ. ಆಯಿತಾ? ಕ್ವಶನ್ ನಂಬರ್ 17 ಏನಾಗುತ್ತೆ? ಆಪ್ಷನ್ ಡಿ. ಇಲ್ಲಿ ನೋಡಿ, ಇದೇ ಕ್ವಶನ್ ಇನ್ನೊಂದು ರೀತಿ ಫ್ರೇಮ್ ಮಾಡ್ಬೋದು. ಅಂದರೆ ಇನ್ನೊಂದು ರೀತಿ ಕೇಳ್ಬೋದು. ಅದು ಯಾವ ರೀತಿ ಅಂದರೆ, ಲಾಸ್ಟ್ ಟೈಮಲ್ಲಿ ಏನು ಕೇಳಿದೆ ಅಂದರೆ 4 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಅದಕ್ಕೆ ಆಪ್ಷನ್ ಡಿ ಅಂತ ಇದು ಮಾಡಿದ್ವಿ. ಅವನೇನಾರ ಸಿಂಪಲ್ಗೆ ಸ್ಮಾಲೆಸ್ಟ್ ನಂಬರ್ ಯಾವುದು, ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಯಾವ ರೀತಿ ಮಾಡ್ತೀರಾ? ಆಯಿತಾ? 4 ಡಿಜಿಟು 3 ಡಿಜಿಟು ಆ ಥರ ಏನೂ ಕೇಳಿಲ್ಲ. ಸುಮ್ಮನೆ ಡೈರೆಕ್ಟಾಗಿ ಸ್ಮಾಲೆಸ್ಟ್ ನಂಬರ್, ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದರೆ ಯಾವ್ದು ಇದು ಮಾಡ್ತೀರಾ? ಅತಿ ಚಿಕ್ಕ ಸಂಖ್ಯೆ ಯಾವುದು? ಇದು 1001 ರೂಪಾಯಿ, ಇದು 1000 ರೂಪಾಯಿ. ಆಯಿತಾ? ಆಲ್ರೆಡಿ ಹೇಳಿದ್ನಲ್ಲ, 1 ಮುಂದೆ ಎಷ್ಟೇ 0 ಇದ್ರೂ ಲೆಕ್ಕಕ್ಕೆ ಬರಲ್ಲ. ಆಯಿತಾ? ಇದೇನಾಗುತ್ತೆ? 10 ರೂಪಾಯಿ ಆಗುತ್ತೆ. 10 ರೂಪಾಯಿ. ಇಲ್ಲಿ ನೋಡಿ, 1 ಮುಂದೆ 3 0 ಇದೆ. 3 0 ಇದ್ರೆ ಲೆಕ್ಕಕ್ಕೆ ಬರಲ್ಲ. ಎಷ್ಟೇ 0 ಇದ್ರೂ ಲೆಕ್ಕಕ್ಕೆ ಬರಲ್ಲ. ಇದೇನಾಗುತ್ತೆ? 1 ರೂಪಾಯಿ ಆಗುತ್ತೆ. ಇದು 10 ರೂಪಾಯಿ ಆಗುತ್ತೆ. ಅಂದರೆ ಸ್ಮಾಲೆಸ್ಟ್ ನಂಬರ್, ಅತಿ ಚಿಕ್ಕ ಸಂಖ್ಯೆ ಯಾವುದು? ಅತಿ ಚಿಕ್ಕ ಸಂಖ್ಯೆ ಬಿ ಆಗುತ್ತೆ. ಆಯಿತಾ? ಕ್ವಶನ್ ಏನಾರ ಈ ರೀತಿ ಕೇಳಿದ್ರೆ ಸ್ಮಾಲೆಸ್ಟ್ ನಂಬರ್ ಅತಿ ಚಿಕ್ಕ ಸಂಖ್ಯೆ ಅಂದರೆ ಆಪ್ಷನ್ನು ಬಿ ಆಗುತ್ತೆ. ಆಯಿತಾ? ಇಷ್ಟೇ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ 5 ಡಿಜಿಟ್ ಲಾರ್ಜೆಸ್ಟ್ ಕನ್ನಡದಲ್ಲಿ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರೀಬೇಕಂತೆ. ಅದಾದಮೇಲೆ 5 ಡಿಜಿಟ್ ಸ್ಮಾಲೆಸ್ಟ್ ಕನ್ನಡದಲ್ಲಿ 5 ಅಂಕಿಯ ಕನಿಷ್ಠ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆ, ಕನಿಷ್ಠ ಸಂಖ್ಯೆ ಎಲ್ಲ ಒಂದೇ. ಆಯಿತಾ? ಬರೆದು ಬಿಟ್ಟು ಅದ್ರ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂತೆ. ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ. ಆಯಿತಾ? ಕನ್ನಡ ಮೀಡಿಯಂ ಮಕ್ಕಳು ಹೇಳಿದ್ನಲ್ಲ, ಎಲ್ಲ ತೆಗೆದು ಮೈಂಡಲ್ಲಿ ಕೂರಿಸ್ಕೊಂಡಿರ್ಬೇಕು ಇದನ್ನೆಲ್ಲ ವಿತ್ ಸ್ಪೆಲ್ಲಿಂಗು. ಆಯಿತಾ? ನೋಡೋಣ. 5 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಅಂದರೆ ಏನು ಮಾಡಿ? 5 0 ಹಾಕೊಳ್ಳಿ. 1 2 3 4 5 0 ಹಾಕೊಳ್ಳಿ. ಆಯಿತಾ? 5 ಡಿಜಿಟ್ ಸ್ಮಾಲೆಸ್ಟ್ ನಂಬರ್ ಅಂದರೆ ಅದಕ್ಕೂ 5 0 ಹಾಕೊಳ್ಳಿ. 1 2 3 4 5. ಆ್ಯಕ್ಚುಲಿ ಇಲ್ಲೇ ಬರಿಬೇಕಿತ್ತು. ಇಲ್ಲೇ ಬರೋದ್ರೆ ಏನಾಗುತ್ತೆ ಗೊತ್ತಾ? ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗುತ್ತೆ. ಮೈನಸ್ ಮಾಡ್ಬೇಕಾದ್ರೆ ನಾನೇ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆ ಬರ್ಕೊಂಡಿದ್ದೀನಿ ಅಷ್ಟೇ. ಆಯಿತಾ? ನೋಡಿ, 5 ಡಿಜಿಟ್ ಲಾರ್ಜೆಸ್ಟು 5 0 ಹಾಕ್ಕೊಂಡಿದ್ದೀನಿ.
5 ಡಿಜಿಟ್ ಸ್ಮಾಲೆಸ್ಟು 5 0 ಹಾಕೊಂಡಿದ್ದೆ. ಈಗ ನೋಡಿ 5 ಡಿಜಿಟ್ ಲಾರ್ಜೆಸ್ಟು 0 1 2 3 4 5 6 7 8 9 ಈ ಥರ ಬರೀತಾರೆ. ನೀವೇಂತೀರಾ ಸರ್ ಎಷ್ಟು ಸಲ ಹೇಳ್ತೀರಾ ಮುಂದೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀರಾ. ಅದೇ ಸುಮಾರು ಮಕ್ಕಳು ನೀವೇನಾದ್ರು ನೀಟಾಗಿ ಏನೋ ಪ್ರಾಕ್ಟೀಸ್ ಮಾಡಿದ್ರೆ ಸರ್ ಎಷ್ಟು ಸಲ ಬರೀತೀರಾ, ಎಷ್ಟು ಸಲ ರಿಪೀಟ್ ಮಾಡ್ತೀರಾ, ಕಂಟಿನ್ಯೂ ಮಾಡಿ ಸರ್ ಅಂತ ಹೇಳ್ತೀರಾ. ಆಯ್ತಾ, ಹೇಳ್ಕೊಳ್ಳಿ, ನನಗೇನು ಕೇಳಿಸೋದೇನಿಲ್ಲ, ನೀವು ಅಲ್ಲಿ ಕೂತ್ಕೊಂಡು ಎಷ್ಟೇ ಕಿರ್ಚಾಡೋದು ನನಗೆ ಕೇಳಿಸಲ್ಲ. ಆಯ್ತಾ, 5 ಡಿಜಿಟ್ ಲಾರ್ಜೆಸ್ಟ್ ಅಂದರೆ ಲಾರ್ಜೆಸ್ಟ್ ಡಿಜಿಟ್ 9 ಇದೆ, 9 ಬರ್ಕೊಳ್ಳಿ. ಇದನ್ನೆಲ್ಲ 9 ಮಾಡಿ, 9 9 9 9 ಮಾಡ್ಕೊಳ್ಳಿ. ನೀಟಾಗಿ ಬರೆಯೋಣ 9. ಆಯ್ತಾ, 5 ಡಿಜಿಟ್ ಸ್ಮಾಲೆಸ್ಟ್ ಕನಿಷ್ಠ ಅಂದರೆ ಇದೇನೆ ಕನಿಷ್ಠ. ಫಸ್ಟ್ ಡಿಜಿಟ್ ಮಾತ್ರ 1 ಅಂತ ಬರ್ಕೊಳ್ಳಿ, 1 ಅಂತ ಬರ್ಕೊಳ್ಳಿ. ಆಯಿತಾ, ಅವನೇನು ಕೇಳಿದ್ದಾನೆ ಡಿಫರೆನ್ಸ್ ವ್ಯತ್ಯಾಸ ಮೈನಸ್ ಮಾಡಿ, ಜಸ್ಟ್ ಮೈನಸ್ ಮಾಡಿ. 9ರಲ್ಲಿ 0 ಅಂದರೆ 9, 9ರಲ್ಲಿ 0 ಅಂದರೆ 9, 9ರಲ್ಲಿ 0 ಅಂದರೆ 9, 9ರಲ್ಲಿ 0 ಅಂದರೆ 9, 9ರಲ್ಲಿ 1ನ ಮೈನಸ್ ಮಾಡಿದ್ರೆ 8 ಆಗುತ್ತೆ. 89,999 ಆಗುತ್ತೆ. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಡಿ ಆಗುತ್ತೆ. 89 ಅಂದಮೇಲೆ 999, ಆಪ್ಷನ್ ಏನಾಗುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19ನಲ್ಲಿ 4 ಡಿಜಿಟ್ ಲಾರ್ಜೆಸ್ಟ್ ನಂಬರ್, 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಫೈಂಡ್ ಔಟ್ ಮಾಡಬೇಕು ಅಥವಾ ಬರ್ಕೋಬೇಕು. ನೆಕ್ಸ್ಟ್ 3 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, 3 ಅಂಕಿಯ ಕನಿಷ್ಠ ಸಂಖ್ಯೆ ಬರ್ಕೊಂಡು ಅದರ ಡಿಫ್ರೆನ್ಸ್ ವ್ಯತ್ಯಾಸ ಅಂದರೆ ಮೈನಸ್ ಮಾಡಬೇಕಂತೆ. ಆಯಿತಾ, ನೆಕ್ಸ್ಟ್ 4 ಡಿಜಿಟ್ ಲಾರ್ಜೆಸ್ಟ್ ಅಂದರೆ 4 0 ಹಾಕೊಳ್ಳಿ, 1 2 3 4 0 ಹಾಕೊಳ್ಳಿ. 3 ಡಿಜಿಟ್ ಸ್ಮಾಲೆಸ್ಟ್ ಅಂದರೆ 3 0 ಹಾಕಬೇಕು. ಆಯಿತಾ, ಸರಿಯಾಗಿ ನೋಡಿ. 4 ಡಿಜಿಟು 4 0, 3 ಡಿಜಿಟು 3 0. ಆಯಿತಾ, 4 ಡಿಜಿಟ್ ಲಾರ್ಜೆಸ್ಟ್ ಅಂದರೆ 9 9 9 9. 3 ಡಿಜಿಟ್ ಸ್ಮಾಲೆಸ್ಟ್ ಅಂದರೆ ಫಸ್ಟ್ 0 ತೆಗೆದ್ಬಿಟ್ಟು 1 ಬರ್ಕೊಳ್ಳಿ, ಬರ್ಕೊಂಡು ಏನು ಮಾಡಿ ಮೈನಸ್ ಮಾಡಿ. ಆಯಿತಾ, 9ರಲ್ಲಿ 0 ಅಂದರೆ 9, 9ರಲ್ಲಿ 0 ಅಂದರೆ 9, 9ರಲ್ಲಿ 1 ಮೈನಸ್ ಮಾಡಿದ್ರೆ 8. ಆಯಿತಾ, ಪುನಃ 9ನ ಹಂಗೆ ಬರ್ಕೊಳ್ಳಿ. 9899 ಆಗುತ್ತೆ. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದ್ದಾರೆ ಅಂದರೆ 8ಇಂದ ಶುರುವಾಗಿ 7ನಲ್ಲಿ ಎಂಡ್ ಆಗಬೇಕಂತೆ. ಆಯಿತಾ, 8ಇಂದ ಶುರುವಾಗಿ 7ನಲ್ಲಿ ಎಂಡ್ ಆಗಬೇಕಂತೆ. ಕನ್ನಡದಲ್ಲಿ 8ರಿಂದ ಪ್ರಾರಂಭವಾಗಿ 7ಕ್ಕೆ ಕೊನೆಗೊಳ್ಬೇಕಂತೆ. ಆ ರೀತಿ ಇರುವ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ 5 ಡಿಜಿಟ್ ಲಾರ್ಜೆಸ್ಟ್ ನಂಬರ್ ಅಥವಾ ಗ್ರೇಟೆಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ನೋಡಿ. ಎಲ್ಲ 5 ಡಿಜಿಟು, ಇದೆಲ್ಲ ನೋಡಿ, ಇದೆಲ್ಲ 5 ಡಿಜಿಟು. ಮತ್ತೆಲ್ಲ ನೋಡಿ, 8ರಿಂದ ಶುರುವಾಗಿ 7ರಿಂದ ಎಂಡ್ ಆಗುತ್ತೆ, 8ರಿಂದ ಶುರುವಾಗಿ 7ರಲ್ಲಿ ಎಂಡ್ ಆಗುತ್ತೆ, 8ರಿಂದ ಶುರುವಾಗಿ 7ರಿಂದ ಎಂಡ್ ಆಗುತ್ತೆ, 8ರಿಂದ ಶುರುವಾಗಿ 7ರಲ್ಲಿ ಎಂಡ್ ಆಗುತ್ತಂತೆ. ಆಯಿತಾ, ಈಗ ನೋಡಿ ಇದರಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಆಯಿತಾ, ಲಾರ್ಜೆಸ್ಟ್ ನಂಬರ್ ಯಾವುದು, ಫಸ್ಟ್ ಡಿಜಿಟ್ ನೋಡಿ 8 8 8 8 ಎಲ್ಲ ಸೇಮ್ ಇದೆ. ಆಯಿತಾ, ಸೊ ಇದನ್ನು ಅಳಿಸಿ ಬಿಟಾಕಿ. ಆಯಿತಾ, ನೆಕ್ಸ್ಟ್ ನೋಡಿ 9 8 8 7, 9 8 8 7. ದೊಡ್ಡದು ಯಾವುದು, ದೊಡ್ಡದು ಇದಾಗಿರುತ್ತೆ. ಆಯಿತಾ, ಸೊ ದೊಡ್ಡದು ಇದಾಗುತ್ತೆ. ಸೊ ಲಾರ್ಜೆಸ್ಟ್ ನಂಬರ್ ಯಾವುದು, ಲಾರ್ಜೆಸ್ಟ್ ನಂಬರ್ ಅಂದರೆ ಆಪ್ಷನ್ ಎ ಆಗಿರುತ್ತೆ. ಆಯಿತಾ, ಕಂಪ್ಲೀಟ್ ಮಾಡೋಣ. 8 ಅಂತ ಬರ್ಕೊಳ್ಳೋಣ. ಆಯಿತಾ, 8 9 9 7 ಇದು ಲಾರ್ಜೆಸ್ಟ್ ನಂಬರ್ ಆಗುತ್ತೆ. ಅದು 8ರಿಂದ ಶುರು ಆಗುತ್ತೆ, 7ನಲ್ಲಿ ಎಂಡ್ ಆಗುತ್ತೆ. ಆಯಿತಾ, ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ.